ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮೆಲ್ಲರಿಗೂ ಕಾಯುವಿಕೆ ತುಂಬಾ ಕಷ್ಟವಾಗ್ತದೆ. ನಾವು ಪ್ರಾರ್ಥನೆ ಮಾಡ್ತೇವೆ, ಪ್ರಯತ್ನಿಸ್ತೇವೆ, ಆದ್ರೆ ತಕ್ಷಣ ಫಲ ಸಿಗೋದಿಲ್ಲ. ಆಗ ಮನಸ್ಸಿನಲ್ಲಿ ಬರ್ತದೆ, ದೇವ್ರೆ ನೀನ್ ನನ್ನ ಪ್ರಾರ್ಥನೆ ಕೇಳ್ತೀಯ. ಆದ್ರೆ ಫ್ರೆಂಡ್ಸ್, ದೇವರು ಕಾಯುವಿಕೆಯಲ್ಲಿಯೇ ಕೆಲಸ ಮಾಡ್ತಾನೆ. ನಾವು ಕಾಯುವಾಗ ದೇವರು ನಮ್ಮೊಳಗೆ, ನಮ್ಮ ಸುತ್ತಲೂ, ನಮ್ಮ ಭವಿಷ್ಯದ ಸುತ್ತಲೂ ಕೆಲಸ ಮಾಡ್ತಾನೆ. ಉದಾಹರಣೆಗೆ ಯೋಸೇಫನ ಜೀವಿತ ನೋಡುವಾಗ ಅವನ ಜೀವನದಲ್ಲಿ ಅನ್ಯಾಯ, ನೋವು, ಬಂಧನ ಎಲ್ಲವೂ ಇತ್ತು. ಆದ್ರೆ ದೇವರು ಅವನ ಕಾಯುವಿಕೆಯ ಸಮಯದಲ್ಲೇ ಅವನನ್ನ ರೂಪಿಸಿದ. ಕೊನೆಗೆ ಈಜಿಪ್ಟ್ನ ಉನ್ನತ ಸ್ಥಾನಕ್ಕೆ ಏರಿಸಿ ಜನರನ್ನ ಉಳಿಸಿದ. ದೇವರ ಸಮಯ ವಿಳಂಬ ಅಲ್ಲ, ಅದು ಸಿದ್ಧತೆ. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಾಕ್ಯ ಹೇಳುತ್ತದೆ, ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಹೇರುವರು, ಓಡಿ ದಣಿಯರು, ನಡೆದು ಬಳಲರು. ಈ ವಾಕ್ಯ ನಮ್ಗೆ ಹೇಳುವಂಥದ್ದು, ಕಾಯುವಿಕೆ ದೇವರ ಮೇಲೆ ನಂಬಿಕೆಯಿಂದಿರುವವರಿಗೆ ಶಕ್ತಿಯನ್ನ ತರ್ತದೆ. ಕಾಯುವಿಕೆ ಅಂದ್ರೆ ಕೇವಲ ಧಾರ್ಮಿಕ ವಿಚಾರ ಅಲ್ಲ, ಅದು ಜೀವನದ ತತ್ವವೂ ಕೂಡ ಆಗಿದೆ. ಉದಾಹರಣೆಗೆ, ಒಂದು ಬಿತ್ತನೆ ಮಾಡಿದಾಗ ಹಣ್ಣು ತಕ್ಷಣ ಬರೋದಿಲ್ಲ. ನಾವು ನೀರು ಹಾಕ್ಬೇಕು, ಸೂರ್ಯನ ಬೆಳಕು ಬೇಕು, ಸಮಯ ಬೇಕು. ಹಣ್ಣು ಬರುವುದಕ್ಕೆ ಕಾಯುವಿಕೆ ಅನಿವಾರ್ಯ. ಅದೇ ರೀತಿ ಜೀವನದಲ್ಲಿಯೂ ನಾವು ಪ್ರಯತ್ನ ಮಾಡ್ತಾ ತಾಳ್ಮೆಯಿಂದ ಕಾಯ್ಬೇಕು. ಫ್ರೆಂಡ್ಸ್, ಯಾವುದೇ ಯಶಸ್ಸು ತಕ್ಷಣ ಬರುವುದಿಲ್ಲ. ಸಮಯ ಮತ್ತು ತಾಳ್ಮೆ ಎರಡೂ ಒಟ್ಟಿಗೆ ಬಂದಾಗ ದೇವರ ಕಾರ್ಯ ಸ್ಪಷ್ಟವಾಗ್ತದೆ. ಒಂದು ಸಣ್ಣ ಹಳ್ಳಿಯ ಹುಡುಗ ರಾಮು ಎಂಬವನಿಗೆ ಒಂದು ಕನಸು, ದೊಡ್ಡ ಸಂಗೀತಗಾರನಾಗ್ಬೇಕಂತ ಹೇಳಿ. ಅವನು ಮೊದಲು ಪ್ರದರ್ಶನಕ್ಕೆ ಹೋಗಿ ಆಡಿದಾಗ ಜನರು ಚಪ್ಪಾಳೆ ಹೊಡಿಲಿಲ್ಲ. ಅದರಿಂದ ಅವನ ಮನಸ್ಸಿಗೆ ಬೇಸರ ಆಯಿತು. ಅದನ್ನ ಅವನ ತಂದೆ ಹತ್ರ ಹೇಳ್ದ. ಅದಕ್ಕೆ ಅವ್ರ ತಂದೆ ಹೇಳಿದ್ರು, ಮಗನೇ, ದೇವರು ನಿನ್ನನ್ನ ತಯಾರಿಸ್ತಾ ಇದ್ದಾನೆ, ಸ್ವಲ್ಪ ಕಾಯಿ, ನಿನ್ನ ಸಮಯ ಬರ್ತದೆ. ಅದೇ ರೀತಿ ರಾಮು ಪ್ರತಿದಿನ ಅಭ್ಯಾಸ ಮಾಡ್ತಾ ಇದ್ದ. ವರ್ಷಗಳ ಕಾಲ ಕಾಯ್ತಾ ಇದ್ದ. ಒಂದು ದಿನ ಅವನ ಹಾಡು ಒಂದು ದೊಡ್ಡ ವೇದಿಕೆಯಲ್ಲಿ ಪ್ರಸಾರವಾಯಿತು. ಅಂದು ಎಲ್ಲರೂ ನಿಂತು ಚಪ್ಪಾಳೆ ಹೊಡೆದ್ರು. ಅವನು ಕಣ್ಣೀರಿಟ್ಟು ಹೇಳ್ದ, ನಾನು ಕಾಯುವಿಕೆಯಲ್ಲಿದ್ದಾಗ ದೇವರು ನನ್ನನ್ನ ರೂಪಿಸುತ್ತಿದ್ದ. ಹಾಗಾಗಿ ಫ್ರೆಂಡ್ಸ್, ನಾವು ಕಾಯುವಿಕೆಯನ್ನ ದೇವರ ಮೌನವೆಂದು ಭಾವಿಸಬಾರ್ದು. ಕಾಯುವಿಕೆ ದೇವರ ಕಾರ್ಯದ ಭಾಗವಾಗಿದೆ. ದೇವರು ನಮ್ಮ ಹೃದಯದಲ್ಲಿ ಬದಲಾವಣೆಯನ್ನ ತರ್ತಾನೆ, ತಾಳ್ಮೆಯನ್ನ ಕಲಿಸ್ತಾನೆ, ಸಿದ್ಧತೆಯನ್ನ ನೀಡ್ತಾನೆ. ಹಾಗಾಗಿ ಫ್ರೆಂಡ್ಸ್, ಕಾಯುವಿಕೆ ಕಷ್ಟವಾಗಬಹುದು, ಆದ್ರೆ ಅದು ವ್ಯರ್ಥ ಅಲ್ಲ. ದೇವರ ಸಮಯ ಬಂದಾಗ ಎಲ್ಲವೂ ಸುಂದರವಾಗ್ತದೆ. ಪ್ರಸಂಗಿ 3ನೇ ಅಧ್ಯಾಯ 11ನೇ ವಾಕ್ಯ ಹೇಳ್ತದೆ, ಈ ಮೇಕ್ಸ್ ಎವ್ರಿಥಿಂಗ್ ಬ್ಯೂಟಿಫುಲ್ ಇನ್ ಹಿಸ್ ಟೈಮ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.